ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲ್. ಇವತ್ತು USK ಯೂನಿವರ್ಸಿಟಿಯ ಸಂಬಂಧಪಟ್ಟಂತಹ USK ಯೂನಿವರ್ಸಿಟಿ ಬಳ್ಳಾರಿ MCOM ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂತಂದರೆ ORBD. ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತದೆ. ನೀವು ಕಾನ್ಸಂಟ್ರೇಷನ್ ಕೊಟ್ಟು ನನ್ನ ಕ್ಲಾಸ್ಗೆ ನೀವು ತಪ್ಪದೇ ಮೊದಲನೇ ಕ್ಲಾಸಿಂದ ನೀವು ಕೇಳಿದ್ದಾದ್ರಿಂದ ಡೆಫಿನೆಟ್ಲಿ ಈಸಾಗಿ ಪ್ರಾಬ್ಲಮ್ಸ್ನ ಮಾಡ್ಬೋದು ಅಂತ ಹೇಳ್ತೇನೆ. ORBD ಅಂತಂದರೆ ಆಪ್ರೇಷನ್ ರಿಸರ್ಚ್ ಆ್ಯಂಡ್ ಬಿಸ್ನೆಸ್ ಡಿಸಿಷನ್ ಅಂತ. ಹೌದಾ, ಇದಕ್ಕೂ ಥಿಯರಿಟಿಕಲ್ಲು ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಒಂದು ವೀಡಿಯೋದಲ್ಲಿ ನಾನು ಥಿಯರಿಟಿಕಲ್ ಫುಲ್ಲು ವೀಡಿಯೋನ ಮಾಡಿ ನಿಮಗೆ ಪ್ರೊವೈಡ್ ಮಾಡಿಬಿಡ್ತೀನಿ. ಅದರಲ್ಲಿ ನೀವು ನೋಟ್ಸನ್ನ ಬರ್ಕೊಡ್ರಿ ಥಿಯರಿ. ನಾನು ಬರೀ ಪ್ರಾಕ್ಟಿಕಲ್ ಮಾತ್ರ ನಾನು ಮಾಡೋಕ್ಕೆ ಹೋಗ್ತೀನಿ. ಇವಾಗ ಒಂದು ಪ್ರಾಬ್ಲಮ್ನ ನಾನು ಇದರಲ್ಲಿ ಯಾವುದು ಫಸ್ಟ್ ಚಾಪ್ಟ್ರು, ಟೋಟಲು 5 ಚಾಪ್ಟರ್ ಇದ್ದಾವೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಆಪ್ರೇಷನ್ ರಿಸರ್ಚ್ ಆ್ಯಂಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ. ಆಪ್ರೇಷನ್ ರಿಸರ್ಚ್ ಆ್ಯಂಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಫಸ್ಟ್ ಚಾಪ್ಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಬರೀ ಥಿಯರಿ ಇದೆ. ಇದರಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಹಿಸ್ಟ್ರಿ ಆಫ್ ಆಪ್ರೇಷನ್ ರಿಸರ್ಚು ಮತ್ತು ನೇಚರ್ ಆಫ್ ಆಪ್ರೇಷನ್ ರಿಸರ್ಚು, ಫೇಸಸ್ ಆಫ್ ಸ್ಟಡಿ ಮತ್ತು ಕ್ಲಾಸಿಫಿಕೇಷನ್ ಮಾಡಲ್ಸು, ಆಪ್ರೇಷನ್ ರಿಸರ್ಚು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸು, ಬೆನಿಫಿಟ್ಸ್ ಆರ್ ಅಪ್ಲಿಕೇಶನ್ಸ್ ಆಫ್ ರಿಸರ್ಚು, ಇವೆಲ್ಲ ಇದಾವಲ್ಲ. ಇವೇನು ಮಾಡ್ತೀನಿ ನಾನು ನಿಮಗೆ ಲಿಮಿಟೇಷನ್ ಆಫ್ ಆಪ್ರೇಷನ್ ರಿಸರ್ಚು ಇವೆಲ್ಲ ಬಿಟ್ರೂ ನಾನು ನಿಮಗೆ ಒಂದು ವಿಡಿಯೋದಲ್ಲಿ PPT ಮೂಲಕ ತೋರಿಸ್ಬಿಡ್ತೀನಿ ನಾನು ಥಿಯರಿಟಿಕಲ್ಲು. ಇವಾಗ ಲೀನಿಯರ್ ಪ್ರೋಗ್ರಾಮ್ನಲ್ಲಿ ನಮಗೆ ಬರುವಂತಹ ಪ್ರಾಬ್ಲಮ್ಸ್ ಇರ್ತವೆ. ಆ ಪ್ರಾಬ್ಲಮ್ಸ್ನ ನಿಮಗೂ ಒಂದೊಂದು ಪ್ರಾಬ್ಲಮ್ನ ಮಾಡ್ಕೊತ ಹೋಗೋಣ. ಫಸ್ಟ್ ನೀವು ಗ್ರಾಫಿಕ್ ಯಾವುದು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ. ಇದು ಸ್ಟೆಪ್ಸ್ ಇದ್ದಾವೆ, 5 ಸ್ಟೆಪ್ಸ್ನ ನೀವು ಬರ್ಕೊಡ್ರಿ. ಈ ಸ್ಟೆಪ್ಸ್ನ ನಿಮಗೆ ಗೊತ್ತಿತ್ತಂತಂದ್ರೆ ನೀವು ಆರಾಮಾಗಿ ನೀವು ಪ್ರಾಬ್ಲಮ್ನ ಮಾಡ್ಬೋದಾಗಿರುತ್ತೆ. ಹೌದಾ, ಮ್ಯಾಥಮೆಟಿಕಲ್ ಫಾರ್ಮೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ. ಲೀನಿಯರ್ ಪ್ರೋಗ್ರಾಮಿಂಗ್ LPP ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ. ಸ್ಟೆಪ್ಸ್ ಮ್ಯಾಥಮೆಟಿಕಲ್ ಫಾರ್ಮೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ. ಇದರಲ್ಲಿ ಬರುವಂಥ 5 ಸ್ಟೆಪ್ ಇದ್ದಾವೆ. 5 ಸ್ಟೆಪ್ ನೀವು ಪರ್ಫೆಕ್ಟ್ ಆಗಿರಂತಂದರೆ ಪ್ರಾಬ್ಲಮ್ನ ಮಾಡೋಕ್ಕೆ ಸಾಧ್ಯ. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಕೊಟ್ಟರಂತಂದರೆ ಈ ಸ್ಟೆಪ್ಸ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ನ ಯಾವುದು ಅಂತಂದರೆ ಸ್ಟೆಪ್ 1. ಫೈಂಡ್ ದ ಕೀ decision to be made. ಸ್ಟೆಪ್ 1 ಬಂದುಬಿಟ್ಟು ಯಾವುದು ಅಂತಂದ್ರಿಗಿನ ಫೈಂಡ್ ದ ಕೀ ಡಿಸಿಷನ್ ಟು ಬಿ ಮೇಡ್ ಅಂತ. ಸ್ಟೆಪ್ 2 assume symbols for variables. Assume symbols for variables. Step 3.
ಸ್ಟೆಪ್ 3 ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಫೀಸಿಬಲ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಮ್ಯಾಥಮೆಟಿಕಲ್ಸ್ ಅಂತ. ಎಕ್ಸ್ಪ್ರೆಸ್ ಫೀಸಿಬಲ್ ಆಲ್ಟರ್ನೇಟಿವ್ solution mathematicals. ಆಮೇಲೆ ಸ್ಟೆಪ್ 4 ಯಾವುದು ಅಂತಂದರೆ ಮೆನ್ಷನ್ ದ ಅಬ್ಜೆಕ್ಟಿವ್ ಫಂಕ್ಷನ್ ವಿಚ್ ಈಸ್ ಡೊನೇಟೆಡ್ ಬೈ ಮ್ಯಾಕ್ಸಿಮೈಸ್ ಜೆಡ್ ಅಂತ ಅದನ್ನು ಯೂಸ್ ಮಾಡ್ತಾರೆ. ಬರೀ ಜೆಡ್ ಅಂತ ತಗೊಳ್ರಿ. ಮೆನ್ಷನ್ ದ ಅಬ್ಜೆಕ್ಟಿವ್ function which is donated by Z. Step 5 formulate constraint equation. Constant equations total ಅಪಿ ಮಾತಾಡಬೇಡ್ರಿ. ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ. ಈ ಸ್ಟೆಪ್ಪನ್ನು 5 ಸ್ಟೆಪ್ಪನ್ನು ನೀವು ತಿಳ್ಕೊಂಡೇ ಇದ್ದಾದ್ರೆ ಆರಾಮಾಗಿ ಪ್ರಾಬ್ಲಮ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೈಂಡ್ ದ ಕೀ ಡಿಸಿಷನ್ ಟು ಬಿ ಮೇಡ್ ಅಂತ. ಆಮೇಲೆ ಸ್ಟೆಪ್ 2 ಅಸ್ಯೂಮ್ ಸಿಂಬಲ್ಸ್ ಫಾರ್ ವೇರಿಯಬಲ್ಸ್. ಸ್ಟೆಪ್ 3 ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಫೀಸಿಬಲ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಮ್ಯಾಥಮೆಟಿಕಲ್ಸ್ ಅಂತ ಟೋಟಲ್. ಆಮೇಲೆ ಸ್ಟೆಪ್ 4 ಮೆನ್ಷನ್ ದ ಅಬ್ಜೆಕ್ಟಿವ್ ಫಂಕ್ಷನ್ ವಿಚ್ ಈಸ್ ಡೊನೇಟೆಡ್ ಬೈ ಜೆಡ್. ಸ್ಟೆಪ್ 5 ಫಾರ್ಮುಲೇಟ್ ಕನ್ಸ್ಟ್ರಾಂಟ್ ಇಕ್ವೇಷನ್ ಅಂತ. ಹೌದಾ? ಟೋಟಲು 5 ಸ್ಟೆಪ್ ಇದೆ. ಈ ಸ್ಟೆಪ್ಪನ್ನ ನೀವು ಅರ್ಥ ಮಾಡ್ಕೊಂಡಿದ್ದ, ಈ ಸ್ಟೆಪ್ ನೆನಪಿಟ್ಕೊಂಡ್ರೆ ಫಸ್ಟ್ ಸ್ಟೆಪ್ ಯಾವ್ದು ಬರುತ್ತೆ, ಸೆಕೆಂಡ್ ಸ್ಟೆಪ್ ಯಾವ್ದು ಬರುತ್ತೆ, ಸೊ ನೆನಪಿನಲ್ಲಿ ಇಟ್ಕೊಂಡು ಈ ಸ್ಟೆಪ್ಪನ್ನು ತಿಳ್ಕೊಂಡಿದ್ದಾದ್ರನ್ನ ಸ್ಟೆಪ್ ಬೈ ನಾವೇ ಪ್ರಾಬ್ಲಮ್ನ ಮಾಡ್ಬೋದು. ಹೌದಾ? ಈ ಸ್ಟೆಪ್ಸನ್ನ ಬರ್ಕೊಂಬಿಟ್ರಿ. ಈಗ ಈ ಪ್ರಾಬ್ಲಮ್ ಮೇಲೆ ಒಂದು ಪ್ರಾಬ್ಲಮ್ನ ಮಾಡೋಣ. ಪ್ರಾಬ್ಲಮ್ನ ತೊಗೊಳ್ರಿ, ಹೇಳ್ತೀನಿ, ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಡ್ರಿ. ಎ ಫರ್ಮ್ ಪ್ರಾಡಕ್ಟ್ 3 ಪ್ರಾಡಕ್ಟ್ಸ್. ದೀಸ್ ಪ್ರಾಡಕ್ಟ್ಸ್ ಆರ್ ಪ್ರೊಸೆಸ್ಡ್ ಆನ್ 3 ಡಿಫರೆಂಟ್ ಮಿಷನ್ಸ್. ದ ಟೈಮ್ ರಿಕ್ವೈರ್ಡ್ ಟು
ಮ್ಯಾನುಫ್ಯಾಕ್ಚರ್ ಆ್ಯನ್ ಯೂನಿಟ್ ಆಫ್ ಈಚ್ ಅಂದರೆ 3 ಪ್ರಾಡಕ್ಟ್ ಇದ್ದಾವೆ. ಯಾವ ಅಂದರೆ ಮಿಷನ್ 1, ಮಿಷನ್ 2, ಮಿಷನ್ 3 ಅಂತ 3 ಪ್ರಾಡಕ್ಟ್ ಇದ್ದಾವೆ. ದ ಟೈಮ್ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ ಆನ್ ಯೂನಿಟ್ ಆಫ್ ಈಚ್ ಅಂದರೆ ಆಫ್ ದ 3 ಪ್ರಾಡಕ್ಟ್ಸ್ ಆನ್ ಡೈಲಿ. ಕೆಪಾಸಿಟಿ ಆಫ್ 3 ಮಿಷನ್ಸ್ ಆರ್ ಗಿವನ್ ಬಿಲೋ ಅಂದರೆ ಮಿಷನ್ಸ್ ಎಷ್ಟು ಮಿಷನ್ಸ್ ಇದಾವೆ ಅಂತಂದ್ರೆ ಈ ಥರ ಬರ್ಕೊಡ್ರಿ. ಮಿಷನ್ಸ್ ಆಮೇಲೆ ಟೈಮ್ ರಿಕ್ವೈರ್ಡ್ ಪರ್ ಪ್ರಾಡಕ್ಟ್ ಇನ್ ಟೈಮ್ ರಿಕ್ವೈರ್ಡ್ ಇಲ್ಲಿ P1 P2 P3 ಇಲ್ಲಿ ಮಿಷನ್ 1, ಮಿಷನ್ 2, ಮಿಷನ್ 3 ಇಲ್ಲಿ ಪ್ರಾಡಕ್ಟ್ ಇನ್ ಮಿನಿಟ್ಸ್ ಪ್ರಾಡಕ್ಟ್ ಇನ್ ಮಿಷನ್ ಕೆಪಾಸಿಟಿ ಇನ್ ಮಿನಿಟ್ ಇದು ಏನಾಗಿರುತ್ತೆ ಅಂತಂದ್ರೆ ಇದೆಲ್ಲ ಸೇಮ್. ಇದು ಇಲ್ಲಿ ಮಿಷನ್ ಕೆಪಾಸಿಟಿ ಇನ್ ಮಿನಿಟ್ಸ್ ಇಲ್ಲಿ ಅಮೌಂಟ್ ತಗೊಳ್ರಿ. ಮಿಷನ್ದು ಇದ್ರದ್ದು P1 2, P2 P1 P2 3 2, ಮಿಷನ್ 2ದು 4 ನಿಲ್ಲು 3, ಮಿಷನ್ 3ಇದು ಇಲ್ಲಿ 2 5 ಡ್ಯಾಶ್ ನಿಲ್ಲು. ಇಲ್ಲಿ ಎಷ್ಟು ಬಂದಿರ್ತಂದರೆ 440 ಆಮೇಲೆ 470 430 ಇದು ಇದು ಟೇಬಲ್ ಹಾಕ್ಕೊಳ್ರಿ. ಈ ಥರ ಟೇಬಲ್ ಹಾಕ್ಕೊಂಡು ನೀವು ಆರಾಮ್ ಬರ್ಕೊಳ್ರಿ ಫಸ್ಟು. ಹೌದಾ? ಈಗ ಮುಂದೆ ಬರ್ಕೊಳ್ರಿ. ಇಟ್ ಈಸ್ ಕೆಳಗಡೆ ಬಿಲೋ ಬರ್ಕೊಳ್ರಿ. ಇಟ್ ಈಸ್ ರಿಕ್ವೈರಿಂಗ್ ಟು ಡಿಟರ್ಮೈನ್ ದ ಡೈಲಿ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಈಚ್ ಪ್ರಾಡಕ್ಟ್ P1, P2 and P3 are rupees 4, 3 and 6 respectively. It is are consumed in the market. Formulate the mathematical model for the problem. ಇಷ್ಟು ಕ್ವಶನ್ನು. ಹೌದಾ? ಇಲ್ಲಿ ನಾವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸ್ಟೆಪ್ಪು ಅಲ್ಲಿ ಬರ್ಸಿದ್ದೆಲ್ಲ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ. ಇವಾಗ ಸ್ಟೆಪ್ 1ಗೆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಬೇಕಾಗಿರುತ್ತೆ. ಬರೀ ಮಾಡೋಣ ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಸ್ಟೆಪ್ 1 ಸೊಲ್ಯೂಷನ್. ಇದು ಸೊಲ್ಯೂಷನ್ ಸ್ಟೆಪ್ 1. ಸ್ಟೆಪ್ 1 ಫೈಂಡ್ ದ ಕೀ ಡಿಸಿಷನ್ ಟು ಬಿ ಮೇಡ್. ಫೈಂಡ್ ದ ಕೀ ಡಿಸಿಷನ್ ಟು ಬಿ ಮೇಡ್. ಹ್ಯಾಂಡ್ ರೈಟಿಂಗ್ ನಾನು ಸ್ಪೀಡ್ ಬರೆಯಕತ್ತೀನಿ. ನಾನು ಎಕ್ಸ್ಪ್ಲೇನ್ ಹೇಳ್ಬೇಕಾದ್ರೆ ಬರ್ಕೊಂಬಿಡ್ರಿ. ಫೈಂಡ್ ದ ಕೀ ಡಿಸಿಷನ್ ಟು ಬಿ ಮೇಡ್. ಡಿಟರ್ಮಿನೇಷನ್ ಆಫ್ ಇಲ್ಲಿ ನೋಡ್ರಿ ಎಷ್ಟಿದ್ದಾವೆ ಮಿಷನ್ಸು. ಟೈಮ್ ರಿಕ್ವೈರ್ಡ್ ಎಷ್ಟಿದೆ? P1, P2, P3 ಇದ್ದಾವೆ. ಅದಕ್ಕೆ ಎಷ್ಟೆಷ್ಟಿದೆ ಅಂತಂದ್ರೆ ಟೈಮ್ ರಿಕ್ವೈರ್ಡ್ ಪರ್ ಪ್ರಾಡಕ್ಟ್ ಇನ್ ಮಿನಿಟ್ಸಲ್ಲಿ ಎಷ್ಟು ಕೊಟ್ಟಿದೆ ಅಂದರೆ 2 ಮಿನಿಟ್ಸ್ ಕೊಟ್ಟಾನೆ, ಮತ್ತು 3 ಮತ್ತು 2 ಕೊಟ್ಟಾನೆ ಮಿಷನ್ 1ನಲ್ಲಿ. ಮಿಷನ್ 2ನಲ್ಲಿ 4 ಕೊಟ್ಟಾನೆ. P2ದು ನಿಲ್ಲಾಗಿದೆ, P3ದು 3 ಇದೆ. ಆಯಿತಾ? ನಾವು ಇವಾಗ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಡಿಟರ್ಮಿನೇಷನ್ ಆಫ್ ಕ್ವಾಂಟಿಟಿ ಆಫ್ P1, P2, P3 ಟು
ಬಿ ಮ್ಯಾನುಫ್ಯಾಕ್ಚರ್ಡ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ಇಲ್ಲಿ ನೋಡಿ ದ ಟೈಮ್ ಮೇಲೆ ಕೊಟ್ಟಿದ್ದಾನಲ್ಲ, ದ ಟೈಮ್ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ ಆನ್ ಯೂನಿಟ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನಿದೆ ಅಂತಂದರೆ P1 P2 P3 ಎರಡು ಇದ್ದಾವೆ. ಇಲ್ಲಿ ನೋಡಿ ಯೂನಿಟ್ಸಲ್ಲಿ ಕೊಟ್ಟ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಆಫ್ ಈಚ್ ಪ್ರಾಡಕ್ಟ್. ಯಾವ ಈಚ್ ಪ್ರಾಡಕ್ಟ್ ಇದ್ದಾವೆ? 3 ಇದ್ದಾವೆ ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3. ಇದ್ರೊಳಗೆ ಸೊಲ್ಯೂಷನ್ದೊಳಗೆ ಇದು ಡಿಟರ್ಮಿನೇಷನ್ ಬರ್ಕೊಡ್ರಿ. ಇದು ನಾನು ಬರೆಯೋದನ್ನು determination of quantity of P1, P2 and P3 to be manufactured to manufactured to maximize profit. ನಾವು ಯಾವಾಗಲೂ ಕೇಳಿ ನಾವು ಮಿನಿಮಮ್ ಪ್ರಾಫಿಟ್ನ ತೊಗೊಳಕ್ಕಾಗುತ್ತಾ? ಮ್ಯಾಕ್ಸಿಮಮ್ ಪ್ರಾಫಿಟ್ ನಾವು ತೊಗೊಳಕ್ಕೆ ಸಾಧ್ಯ ಆಗಿರುತ್ತೆ, ಹೌದಾ? ಅದಕ್ಕೋಸ್ಕರಾಗಿ ಮ್ಯಾನುಫ್ಯಾಕ್ಚರ್ಡ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾನೆ. ಯಾವುದಂದ್ರೆ ಮಿಷನ್ 1, ಮಿಷನ್ 2, ಮಿಷನ್ 3 ಅಂತ. ಅದು ಯಾವಕ್ಕೆ ಸಂಬಂಧಪಟ್ಟಂತೆ ಕ್ವಾಂಟಿಟಿ ಎಷ್ಟಿರುತ್ತೆ ಅಂದರೆ ಅದರೊಳಗೆ P1, P2, P3 ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ನ ಪಡೆಯೋಕ್ಕೆ ಸಾಧ್ಯ ಆಗಿರುತ್ತೆ, ಹೌದಾ? ಇಷ್ಟು. ಸ್ಟೆಪ್ 3 ಬರ್ರಿ, ಏನು ಬರಬೇಕಂತ ಹೇಳ್ತೀನಿ. ಸ್ಟೆಪ್ 3, ಸ್ಟೆಪ್ 2 ಇದು. ಸ್ಟೆಪ್ 2 ಅಸ್ಯೂಮ್ ಸಿಂಬಲ್ಸ್ ಫಾರ್ ವೇರಿಯಬಲ್ಸ್. ಲೆಟ್ ಅಸ್ ಅಸ್ಯೂಮ್ ಅಂದರೆ ಸೆಕೆಂಡ್ ಸ್ಟೆಪ್ ಯಾವ್ದು ಇರ್ತಂದ್ರೆ ಅಲ್ಲಿ ನೋಡಿರಿ, ನೀವು ಬರ್ಕೊಂಡಿದ್ದೀರಲ್ಲ, ಅಸ್ಯೂಮ್ ಸಿಂಬಲ್ಸ್ ಫಾರ್ ವೇರಿಯಬಲ್ಸ್. ಲೆಟ್ ಅಸ್ ಅಸ್ಯೂಮ್ ಅಂದರೆ ಯಾವುದಿದೆ ಅಂತಂದರೆ P1, P2, P3 ಇದೆ. ಇದಕ್ಕೆ X1, X2, X3 ಅಂತ ಸೇರಿಸ್ಬೇಕು. ಅಸ್ಯೂಮ್ ಸಿಂಬಲ್ಸ್ ಫಾರ್ ವೇರಿಯಬಲ್ಸ್. ಲೆಟ್ ಅಸ್ P1, P2 and P3 as X1, X2, X3 ಅಂತ. ಈಗ ಹೆಂಗಿರುತ್ತಲ್ಲ, ಇದಕ್ಕೆ ಎಷ್ಟಿದ್ದಾವೆ? 3 ವೇರಿಯಬಲ್ಸ್ ಇದಾವೆ. ಆದ ಕಾರಣ ಇಲ್ಲಿ X1, X2, X3 ಅಂತ ತೊಗೊತೀವಿ. ಅದು 4 ಇತ್ತಂತಂದ್ರೆ ಸುತ್ತ P1, P2, P4 ಇತ್ತಂದ್ರೆ ಸುತ್ತ X1, X2, X3, X4 ಅಂತ ತೊಗೊತೀವಿ. ಹಿಂಗೆ ತೊಗೊತೀವಿ ನಾವು. ಸ್ಟೆಪ್ 3 ಬರ್ರಿ. ಅದು ಫೀಸಿಬಲ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇತ್ತು ಸ್ಟೆಪ್ಪು 3 ಒಳಗೆ. ಎಕ್ಸ್ಪ್ರೆಸ್ ಫೀಸಿಬಲ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಮ್ಯಾಥಮೆಟಿಕಲಿ ಅಂತ ಇದೆ. ಇಷ್ಟಿದ್ರೆ ಆಯಿತು. ಇದರೊಳಗೆ ಇಲ್ಲಿ ಏನಿದೆಲ್ಲ X1, X2, X3 ಅಂತ ಇಲ್ಲಿ ತೊಗೋಬೇಕು. ಇಲ್ಲೇನು ತೊಗೋಬೇಕಂದ್ರೆ X1, X2, X3 ಇಲ್ಲೇನು ಬರ್ಬೇಕಂದ್ರೆ ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಮ್ಯಾಕ್ಸಿಮೈಸ್ ಅಲ್ಲ, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡು ಇಲ್ಲಿ ಏನು ಬರಬೇಕು? ಇಲ್ಲಿ ಕೆಳಗೆ ಜಾಗದಕ್ಕೆ ಇಲ್ಲಿ ಬರ್ತೀನಿ. X1, X2, ಇದು X1, X2, X1 ಅಂತ 1, 2, 3 ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇದು ಈಕ್ವೇಷನು 1 ಅಂತ ಇದು ಸ್ಟೆಪ್ 3 ಇದು ಈ ಥರ ಮಾಡಬೇಕು, ಆಯಿತಾ?
ಇಷ್ಟು ಬರ್ಕೊಡ್ರಿ. ಸ್ಟೆಪ್ 4 ಸ್ಟೆಪ್ 5 ಇನ್ನೂ ಇದೆ, ಪೆಂಡಿಂಗ್ ಇದೆ. ಈಗ ಮಾಡ್ತೀನಿ ನಾನು. ಸ್ಟೆಪ್ 4 ಯಾವುದಂದ್ರೆ ಮೆನ್ಷನ್ ದ ಅಬ್ಜೆಕ್ಟಿವ್ ಫಂಕ್ಷನ್. ಇಲ್ಲೇನು ಬರ್ಬೇಕಂತಂದರೆ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಕ್ವಶನ್ ಒಳಗೆ ನೋಡ್ಕೊರಿ, ಅಲ್ಲಿ ಮ್ಯಾಕ್ಸಿಮೈಸ್ ಜೆಡ್ ನಾವು ಹೆಂಗೆ ಕಂಡುಹಿಡಿಬೇಕಂತಂದ್ರೆ ಮ್ಯಾಕ್ಸಿಮೈಸ್ ಜೆಡ್ಡು ಅಲ್ಲಿ ನೋಡ್ರಿ ಇಲ್ಲಿ P1 P2 ಆ್ಯಂಡ್ P3 ಆರ್ ₹4 3 ಆ್ಯಂಡ್ 6 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾನಲ್ಲ, ಅದನ್ನು 4x1 3x2 6x3 ಅಂತ ತಗೋಬೇಕು. ಮ್ಯಾಕ್ಸಿಮೈಸ್ ಜೆಡ್ ಇದು Z is equal to 4x1 plus 3x2 plus 6x3 greater than is equal to ಇಷ್ಟು. ಇದು ಈಕ್ವೇಷನ್ 2 ಅಂತ. ಸ್ಟೆಪ್ಪು 5 ಈಗ ಅಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾನೆ, ಅದ್ರ ಥರನೇ ಇಲ್ಲಿ ಮಾಡ್ಕೋಬೇಕಾಗಿರುತ್ತೆ. ಸ್ಟೆಪ್ಪು 5 ಫಾರ್ಮುಲೇಟ್ ಕಾನ್ಸ್ಟ್ಯಾಂಟ್ ಇಕ್ವೇಷನ್. ಫಾರ್ಮುಲೇಟ್ ಕಾನ್ಸ್ಟ್ಯಾಂಟ್ ಇಕ್ವೇಷನ್ ಅದರೊಳಗೆ ಮಿಷನ್ 3 ಇದಾವೆ, ಮಿಷನ್ 1 ಮಿಷನ್ 2 ಮಿಷನ್ 3 ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಬರ್ಕೋಬೇಕು. ಮಿಷನ್ 1 ಮಿಷನ್ 2 ಮಿಷನ್ 3 ಕ್ವಶನ್ ಒಳಗೆ ಕೊಟ್ಟಿದ್ದಾನೆ, ಬಾಕ್ಸ್ನಲ್ಲಿ ಹಾಕಿದ್ದೆಲ್ಲ ಆ ಥರ. ಈಸ್ ಈಕ್ವಲ್ ಟು ಇಲ್ಲಿ 2x1 ಪ್ಲಸ್ ಅಲ್ಲಿ ಕೊಟ್ಟಿದ್ದಾನಲ್ಲ ಮಿಷನ್ದು 1ಇಂದು ಏನು ಕೊಟ್ಟಿದ್ದಾನೆ P1 2x1 ಪ್ಲಸ್ 3x2 ಪ್ಲಸ್ 2x3. ಮಿಷನ್ 2 ಏನು ಕೊಟ್ಟಾನ 2x1 ಇಲ್ಲಿ ಏನು ಕೊಟ್ಟಿದ್ದಾನ 4 ಕೊಟ್ಟಾನ. ಇಲ್ಲಿ 4x1 ಪ್ಲಸ್ 0x2 ಪ್ಲಸ್ ಆಮೇಲೆ 3x3 ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು ಅದೆಷ್ಟು ಕೊಟ್ಟಿದ್ದಾನೆ, ಇದು ಮಿನಿಟ್ಸಲ್ಲಿ ಕೊಟ್ಟಾನ, ಅದಕ್ಕೋಸ್ಕರ ಇಲ್ಲಿ ಲೆಸ್ಸರ್ ದ್ಯಾನ್ ಈಸ್ ಈಕ್ವಲ್ ಟು ಬರುತ್ತೆ. ಲೆಸ್ಸರ್ ದ್ಯಾನ್ ಈಸ್ ಈಕ್ವಲ್ ಟು 440 470 ಆಮೇಲೆ ಮಿಷನ್ 3 ಎಷ್ಟಿದೆ 2x1 ಪ್ಲಸ್ 5x2 ಪ್ಲಸ್ 0x3 ಅಂತಂದರೆ ಏನು ಕೊಟ್ಟಿಲ್ಲ, ಇದಾಗಿರೋದ್ರಿಂದ ನಾವು ತೊಗೊತೀವಿ. ಈಕ್ವಲ್ ಟು ಲೆಸ್ಸರ್ ದ್ಯಾನ್ ಈಸ್ ಈಕ್ವಲ್ ಟು 430. ಇದು ಅಲ್ಲಿ 2 ಆಗೈತಲ್ಲ, ಮಿಷನ್ 3 4 5 ಇಕ್ವೇಷನ್ದು. ಮೆಥಮೆಟಿಕಲ್ ಮಾಡಲ್ ಈಗ ಅಳಿಸ್ತೀನಿ ನಾನು, ಇಲ್ಲೇ ಬರೆದ್ಬಿಡ್ತೀನಿ, ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಹಿಂಗೆ ಇರಲಿ. ಇವಾಗ ಇದಕ್ಕೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಮ್ಯಾಥಮೆಟಿಕಲ್ ಮಾಡಲ್ ಅದರಲ್ಲಿ ಮ್ಯಾಕ್ಸಿಮೈಸ್ ಜೆಡ್ ಬರೆದಿದ್ದಲ್ಲ ಅದನ್ನೇ ಬರಬೇಕು. ಮ್ಯಾಕ್ಸಿಮೈಸ್ ಜೆಡ್ ಈಸ್ ಈಕ್ವಲ್ ಟು 4x1 ಫಸ್ಟ್ ಪ್ಲಸ್ 3x2 ಪ್ಲಸ್ 6x3
ಈಕ್ವೇಷನ್ 2 ಅಂತ. ಸಬ್ಜೆಕ್ಟ್ ಟು ಕಾನ್ಸ್ಟ್ಯಾಂಟ್. ಸಬ್ಜೆಕ್ಟು ಇಲ್ಲಿ ಮ್ಯಾಕ್ಸಿಮಮ್ ಜೆಡ್ ಎಷ್ಟಿತ್ತಲ್ಲ ಅದನ್ನು ಎಷ್ಟು ಇಕ್ವೇಷನ್ 2 ಅಂತಿತ್ತು ಅದನ್ನಾಗೆ ತೊಗೋಬೇಕು. ಸಬ್ಜೆಕ್ಟ್ ಟು ಕಾನ್ಸ್ಟ್ಯಾಂಟ್ ಅಂತ ಬರೆದು ಮಿಷನ್ 1 ಎಷ್ಟಿದೆ, ಮಿಷನ್ದು 1ಇಂದು 2x1 3x2 2x3 4 ಐತಲ್ಲ, ಇದು 4 ಹೆಂಗಿದೆ ಹಂಗೆ ಬರ್ಕೋಬೇಕು. ಲಾಸ್ಟಿಗೆ 1 ಮಾಡಿದ್ವಲ್ಲ ಅದನ್ನು ಇಲ್ಲಿ ಬರಿಬೇಕು. ಕೆಳಗಡೆ ಏನು ಬರಿಬೇಕು ಅಂತಂದ್ರಿಗಿನ ಇಕ್ವೇಷನ್ 1 ಬರ್ದ್ವಲ್ಲ ಅಲ್ಲಿ x1 ಪ್ಲಸ್ x1, x2, x3 ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 0. ಇದು ಹೆಂಗಿತ್ತಲ್ಲ 1 ಇಲ್ಲಿ ಬರಬೇಕು. ಕೆಳಗಡೆ ಇಲ್ಲಿ ಉಲ್ಟೆ ಇದ್ವಲ್ಲ ಹಿಂಗೆ ಬರಿಬೇಕಾಗುತ್ತೆ. ಲಾಸ್ಟಿಗೆ 1 ಆಗುತ್ತೆ. ಇದು ಎಷ್ಟು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಮ್ಯಾಥಮೆಟಿಕಲ್ ಮಾಡೆಲ್. ಅಂದರೆ ನಿಮಗೆ ಸ್ಟೆಪ್ಸ್ ಗೊತ್ತಿದ್ರೆ ಅಂತಂದರೆ ಆರಾಮಾಗಿ ನೀವು ಪ್ರಾಬ್ಲಮ್ನ ಮಾಡ್ಬೋದು ಅಂತ ಹೇಳ್ಬೋದು ನಾನು. ಹೌದಾ? ಮುಂದಿನ ವೀಡಿಯೋದಲ್ಲಿ ನಿಮಗೆ ಇನ್ನೂ ಡೆಪ್ತಾಗಿ ನಾನು ಈಗ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೇನೆ. ನೀವು ನಮ್ಮ ಚಾನಲನ್ನು ನೋಡ್ತಿದ್ದರೆ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬರ್ತವೆ ನೋಡಿ. ನಿಮ್ಮ ಸ್ನೇಹಿತರಿಗೂ ಈ ಇನ್ಫಾರ್ಮೇಷನನ್ನು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೇನೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.